ಪಾಸಿಟಿವ್ ಹೇಳಿ. ಇದರಲ್ಲಿ ಒಂದು ವಿಷಯ ಏನಂದ್ರೆ, ಅವತ್ತಿಂದ ಕಂಪನಿ ಸ್ಟಾರ್ಟ್ ಮಾಡಿ 12 ವರ್ಷ ಮುಗಿಯುವಾಗ, 12 ವರ್ಷ ದಾಟಿ ನಿಲ್ಲುವಾಗ ಒಬ್ಬ ಡಿಸ್ಟ್ರಿಬ್ಯೂಟರ್ಗೆ ಕೂಡ ಮ್ಯಾನೇಜ್ಮೆಂಟ್ ಬಗ್ಗೆ ಅಥವಾ ಕಂಪನಿ ಬಗ್ಗೆ ಒಂದು ಕಂಪ್ಲೇಂಟ್ ಹೇಳಲಿಕ್ಕೆ ಒಂದು ಚಾನ್ಸ್ ಇದುವರೆಗೂ ಸಿಗಲಿಲ್ಲ. ಕಂಪನಿ ಸಿಸ್ಟಮ್ और ಕಂಪನಿಯ ಅಕಾಡೆಮಿ, ಹಾರ್ವರ್ಡ್ ಸಕ್ಸಸ್ ಅಕಾಡೆಮಿ ನಮಗೆ ದೂರ್ತಾ ಇದ್ದಾರೆ ಅಷ್ಟೇ. ಈಗ ಎಲ್ಲ ಲೀಡರ್ಸ್ ಹೇಳಿದ್ದಾರೆ, ನೀವು ಸೀರಿಯಸ್ ಆಗ್ತಾ ಇಲ್ಲ, ನೀವು ಕಲಿಯುತ್ತಾ ಇಲ್ಲ, ನೀವು ಪಾಸಿಟಿವ್ ಆಗ್ತಾ ಇಲ್ಲ, ನಿಮಗೆ ಡ್ರೀಮ್ಸ್ ಇಲ್ಲ, ಅವರೇ ದೂರ್ತಾ ಇದ್ದಾರೆ ಎವ್ರಿ ಡೇ ಹೊರತು ಇಷ್ಟರವರೆಗೆ ಒಬ್ಬನಿಗೂ ಕೂಡ ಆ ಕಡೆ ದೂರ್ಲಿಕ್ಕೆ ಚಾನ್ಸಸ್ ಸಿಗಿಲ್ಲ. ರೈಟ್ ಆರ್ ರಾಂಗ್? ಸೊ ಎನಿವೇ, ನಮ್ಮ ಮ್ಯಾನೇಜ್ಮೆಂಟಿಗೂ ನಮ್ಮ ಮೆಂಟರ್ ನಮಗೆ ಈ ಲಾಸ್ಟ್ ತಿಂಗಳಲ್ಲಿ ಕೂಡ ಭಾರತ್ ಗುರು ಎಂಬ ಅವಾರ್ಡ್ ಅನ್ನು ಪಡೆದಂತ ನಮ್ಮ MD ಪ್ರವೀಣ್ ಟಿ ಚಂದನ್ ಅವರಿಗೆ ನಮಸ್ಕರಿಸುತ್ತಾ ಈ ಒಂದು ದಿನ, ಯಾಕಂದ್ರೆ ಇವತ್ತು ನಾವೆಲ್ಲರೂ ಹ್ಯಾಪಿ ಆಗಿದ್ದೇವೆ. ಹಲವಾರು ವ್ಯಕ್ತಿಗಳು ಈ ಸ್ಟೇಜ್ ಅನ್ನು ಅಲ್ಲಾಡುವ ರೀತಿಯಲ್ಲಿ ಮಾತಾಡಿದರೆ ಇದಕ್ಕೆಲ್ಲ ಕಾರಣ ಆ ವ್ಯಕ್ತಿಯ ಮನಸ್ಸಿನಲ್ಲಿ ಒಂದು ದಿವಸ ತೆಗೆದ ನಿರ್ಧಾರ. ಆ ವ್ಯಕ್ತಿ ಹೇಳಿದ ಮಾತು, ನನ್ನ ಮುಂದಿನ ಲೈಫ್ ಎಷ್ಟು ಜನರನ್ನು, ಸಾಧಾರಣ ವ್ಯಕ್ತಿಗಳನ್ನು ಕೋಟ್ಯಾಧೀಶನಾಗಿ ಮಾಡಲಿಕ್ಕೆ ಸಾಧ್ಯ ಇದೆ, ಅದಾಗಿರ್ತದೆ ನನ್ನ ಲಕ್ಷ್ಯ ಅಂತ ಹೇಳಿ ನಮ್ಮ MD ಅವತ್ತು ಒಂದು ದೊಡ್ಡ ತೀರ್ಮಾನ ತೆಗೆದಕ್ಕೆ ಇವತ್ತು ನಾವೆಲ್ಲರೂ ತುಂಬಾ ಧೈರ್ಯದಿಂದ ಮಾತಾಡ್ತಾ ಇದ್ದೀವಿ. ಹೌದಲ್ವಾ? ಸುಮಾರು ಲೀಡರ್ಸ್ ಕೇಳಿದ್ರು, ಇದಲ್ಲದೆ ಬೇರೆ ಒಂದು ಅವಕಾಶ ಇದ್ರೆ ಹೇಳಿ ಅಂತ, ಅಷ್ಟು ಧೈರ್ಯದಲ್ಲಿ ಹೇಳಲಿಕ್ಕೆ ಕಾರಣ ಆ ವ್ಯಕ್ತಿ. ಹೌದಲ್ವಾ? ಇದೆಲ್ಲ ನಮ್ಗೆಲ್ಲರಿಗೂ ಕೂಡ ಹೆಮ್ಮೆಯಿಂದ, ಧೈರ್ಯದಿಂದ ಜನರ ಇದರಲ್ಲಿ ಹೇಳ್ಬಹುದು, ಬೆಟರ್ ದನ್ ದಿಸ್ ಆಪ್ಷನ್ ಒಂದು ಇದ್ರೆ ತೋರಿಸಿ ಅಂತ, ಅಷ್ಟು ಧೈರ್ಯದಲ್ಲಿ ಮಾತಾಡಲಿಕ್ಕೆ ಪವರ್ ಕೊಟ್ಟಂತ ವ್ಯಕ್ತಿ ನಮ್ಮ MD. ಹೌದಲ್ವಾ? ನಮ್ಮ MD ಇಷ್ಟೆಲ್ಲ ಬೆಳೆದ್ರು ಕೂಡ, ಇಷ್ಟೆಲ್ಲ ಸಂಪತ್ತಿದ್ರು ಕೂಡ, ಅವರು ಲಾಸ್ಟ್ ಒಂದು ಪ್ರೋಗ್ರಾಮ್ ಅಲ್ಲಿ ಅವರು ಹೇಳಿದ್ರು, ಇವತ್ತಿಂದ ನಾಳೆಯಿಂದ ನಾನು ಟೀ ಕುಡಿಯುವುದಿಲ್ಲ. ಯಾಕಂದ್ರೆ ಅವರಿಗೆ ಒಂದು ಟಾರ್ಗೆಟ್ ಅವ್ರಿಗೆ ಇದ್ದಾರೆ. ಯಾಕಂದ್ರೆ ಇವತ್ತು ತೆಗಿತಾ ಇರುವಂತ ಕಂಪನಿಯ ಟಾರ್ಗೆಟ್ ಏನಿದೆ, ಅದರಲ್ಲಿ ಇಷ್ಟು ಪಟ್ಟು ಟಾರ್ಗೆಟ್ ಬರುವವರೆಗೆ ಫಲಿಸುವವರೆಗೆ ನಾನು ಟೀ ಕುಡಿಯುವುದಿಲ್ಲ ಅಂತ ನೋಡಿ. ಸೊ ಅಷ್ಟು ದೊಡ್ಡ ವ್ಯಕ್ತಿ ಈಗಲೂ ಕೂಡ ಅವರಿಗೆ ಒಂದೊಂದು ಟಾರ್ಗೆಟ್ ಇಡ್ತಾ ಇದ್ದಾರೆ. ಈಗಲೂ ಕೂಡ ಅವರು ಜಾಸ್ತಿ ಎಫರ್ಟ್ ಆಗ್ತಾ ಇದ್ದಾರೆ. ರಿಲಯನ್ಸ್ ಕಂಪನಿ ಓನರ್ ಕೊರೋನಾ ಬಂದು ಸ್ವಲ್ಪ ಬಿಸ್ನೆಸ್ ಡೌನ್ ಆದಾಗ ಅವರು 4 ಅವರ್ಸ್ ಎಕ್ಸ್ಟ್ರಾ ವರ್ಕ್ ಮಾಡಲಿಕ್ಕೆ ತೀರ್ಮಾನ ತೆಗೆದು. ನೀವು ಥಿಂಕ್ ಮಾಡಿ, ಅವರು ಬಡತನದಲ್ಲಿದ್ದಾರ, ಕಷ್ಟದಲ್ಲಿದ್ದಾರ? ಇಷ್ಟು ಕಷ್ಟದಲ್ಲಿ, ಇಷ್ಟು ಪ್ರಾಬ್ಲಮ್ ಅಲ್ಲಿ ಬದುಕು ನಾವು ಆಫ್ಟರ್ ಕೊರೋನಾ ಎಷ್ಟು ಸೀರಿಯಸ್ ಆಗಿದೆ. ನನ್ನ ಪ್ರಕಾರ ಆಫ್ಟರ್ ಕೊರೋನಾ ಎಲ್ಲ ಹೋಯ್ತಿಲ್ಲ ಅಂತ ಹೇಳಿ ಜಾಸ್ತಿ ನಿಂದೆ ಮಾಡ್ತಾ ಇದ್ದಾರೆ. ಇನ್ನೆಂತ ಮಾಡುವುದಲ್ಲ, ಇದ್ದದೆಲ್ಲ ಹೋಯ್ತು ಅಂತೇಳಿ ಅವರು ಏನ್ ಮಾಡಿದ್ದಾರೆ ಅಂದ್ರೆ, ಆಫ್ಟರ್ ಕೊರೋನಾ ಎಗೇನ್ ಜಾಸ್ತಿ ವರ್ಕ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಓಕೆ ಡಿಯರ್ ಫ್ರೆಂಡ್ಸ್, ಇವತ್ತಿನ ಈ ಒಂದು ಸಂತೋಷದ ದಿನದಲ್ಲಿ ಎಗೇನ್ ನಮ್ಮ ಲೀಡರ್ಸ್ ಹೇಳಿದಾಗೆ ಒಬ್ಬ ವ್ಯಕ್ತಿಯನ್ನು